ಮಾರ್ಕನು ಬರೆದ ಸುವಾರ್ತೆ ಪುಸ್ತಕ 13ನೇ ಅಧ್ಯಾಯ 13ನೇ ವಚನದ 2ನೇ ಭಾಗ. ಆದರೆ ಕಡೆಯವರೆಗೂ ತಾಳುವವನು ರಕ್ಷಣೆ ಹೊಂದುವನು. ಕರ್ತನಲ್ಲೂ ಪ್ರೀತಿ ದೇವಜನರೇ, ದೇವರಾಗಿರುವಂಥ ಯೇಸು ಕರ್ತನ ಅಂದರೆ ಮುಂಜಾನೆ ವೇಳೆಯಲ್ಲಿ ನಿಮ್ಮನ್ನು ವಂದಿಸ್ತೇನೆ. ಈ ದಿವಸವೂ ಸಹ ಕರ್ತನ ನಿಮ್ಮ ಕೂಡ ಮಾತನಾಡುವವರಾಗಿ ಇದ್ದಾರೆ. ಈ ಲೋಕದಲ್ಲಿ ನಾವು ಯೇಸುವಿಗೆ ಹತ್ತಿರವಾಗಿರುವಂಥ ದಿನಗಳನ್ನು ಜೀವಿಸ್ತಾ ಇದ್ದೇವೆ. ಬೇಗನೆ ಬರುತ್ತೇನೆ ಎಂಬುದಾಗಿ ಹೇಳಿದ ಆತನು ತಾನೇ ಆತನ ಬರೋಣಕ್ಕೋಸ್ಕರವಾಗಿ ಸೂಚಿಸಿದಂಥ ಎಲ್ಲ ಸಂಗತಿಗಳು ಸಹ ಈ ಲೋಕದೆಲ್ಲೆಡೆ ಮಾತ್ರವಲ್ಲದೆ ನಮ್ಮ ಜೀವಿತದಲ್ಲೂ ಸಹ ನಡೆಯುತ್ತಲೇ ಇದೆ. ನಾವೆಲ್ಲರೂ ಸಹ ಯೇಸುವಿನ ಮೇಲೆ ನಂಬಿಕೆ ಇಟ್ಟಿರುವಂಥದ್ದು ಮೊದಲನೇದಾಗಿ ಪಾಪ ಪರಿಹಾರಕ್ಕೋಸ್ಕರವಾಗಿ. ಆದರೆ ಈಗ ನಮ್ಮ ನಿರೀಕ್ಷೆಗಳೆಲ್ಲವೂ ಸಹ ನಿತ್ಯವಾದಂಥ ಜೀವದ ನಿರೀಕ್ಷೆಯಾಗಿದೆ. ಕಡೆಯವರೆಗೂ ಸಹ ನಾವು ತಾಳ್ಮೆಯಿಂದ ಇರುವುದಾದರೆ ರಕ್ಷಿಸಲ್ಪಡುತ್ತೇವೆ ಎಂಬುದಾಗಿ ಯೇಸು ಹೇಳಿದ್ದಾರೆ. ಓದಿಕೊಂಡಂಥ ವಚನದಲ್ಲಿ ನೋಡುವ ಪ್ರಕಾರವಾಗಿ ಆದರೆ ಎಂಬುದಾಗಿ ಹೇಳಿ ಕರ್ತನು ಪ್ರಾರಂಭಿಸ್ತಾರೆ. ಆದರೆ ಎಂಬುದಾಗಿ ನೋಡುವುದಾದರೆ ನಿಮ್ಮನ್ನು ಹಿಂಸಿಸಬಹುದು, ಅವಮಾನಪಡಿಸಬಹುದು. ಮಾತ್ರವಲ್ಲದೆ ಲೋಕವೆಲ್ಲವೂ ಅನೇಕ ವಿಧದಲ್ಲಿ ಸಮೃದ್ಧಿಯಾಗಿದೆ. ನಿಮ್ಮ ಜೀವಿತದಲ್ಲಿ ಇನ್ನೂ ಸಹ ಕೊರತೆ ಇದೆ. ಲೋಕದೆಲ್ಲವಲ್ಲೂ ಸಂತೋಷವಿದೆ, ಆದರೆ ನೀವು ಸಂತೋಷಿಸಲಿಕ್ಕೂ ಸಹ ಕಾರಣವಿರುವಂಥ ಯಾವುದೇ ಅಂಶಗಳು ಸಹ ನಿಮ್ಮ ಜೀವಿತದಲ್ಲಿ ಇಲ್ಲ. ಈಗ ನೀವಿರುವಂಥ ಸ್ಥಿತಿ ಒಂಟಿತನ ನಿಮ್ಮನ್ನು ಕಾಡುತ್ತಾ ಇದೆ. ನಾನು ಸಾಯಲ್ಪಟ್ಟು ಸಹ ನನಗೋಸ್ಕರವಾಗಿ ದುಃಖಿಸುವವರು ಯಾರಿದ್ದಾರೆ? ನನ್ನನ್ನು ಆಧರಿಸುವವರು ಯಾರೂ ಇಲ್ಲವಲ್ಲ, ನನ್ನದೊಂದು ಜೀವಿತವಾ ಎಂಬುದಾಗೆಲ್ಲ ನೀವು ನಿಮ್ಮ ಬಗ್ಗೆ ಚಿಂತಿಸುತ್ತಾ ಯೋಚಿಸುತ್ತಾ ಕೊರಗುತ್ತಾ ಇದ್ದೀರಿ. ಆದರೆ ಯೇಸು ಮುಂದುವರಿದು ಮಾತನಾಡ್ತಾರೆ, ಆದರೆ ಕಡೆಯವರೆಗೂ ತಾಳ್ಮೆಯಿಂದ ಇರುವಂಥವರು ರಕ್ಷಣೆಯನ್ನು ಹೊಂದುತ್ತಾರೆ ಎಂಬುದಾಗಿ ಹೇಳಿ. ಈಗ ನಿಮ್ಮನ್ನು ಒಂಟಿತನ ಕಾಡುತ್ತಾ ಇರಬಹುದು, ನಿಮ್ಮಲ್ಲಿ ದುಃಖ ಇರಬಹುದು, ನಿಮ್ಮನ್ನು ಸಂತೈಸಲಿಕ್ಕೆ ಯಾರೂ ಇಲ್ಲದೇ ಇರಬಹುದು. ಆದರೆ ಯೇಸು ಕರ್ತನು ನಿಮ್ಮ ಜೊತೆಯಲ್ಲೇ ಇದ್ದಾರೆ. ನಿಮ್ಮ ಹತ್ತಿರದಲ್ಲಿರುವ ಆತನ ಸ್ವರವನ್ನು ಕೇಳಿರಿ. ಈ ದುಃಖಗಳು ನೀಗಲ್ಪಡುತ್ತದೆ. ನಿಮಗೆ ರಕ್ಷಣೆ ನಿಶ್ಚಯ. ಕರ್ತನು ನಿಮಗೋಸ್ಕರವಾಗಿ ರಕ್ಷಣೆಯನ್ನು ಬಾಧ್ಯವಾಗಿ ಹೊಂದಿಕೊಳ್ಳಲಿಕ್ಕಾಗಿಯೇ ರಕ್ತವನ್ನು ಸುರಿಸಿದ್ದಾರೆ. ಯೇಸು ಕರ್ತನ ಒಂದು ಹನಿ ರಕ್ತವೂ ಸಹ ಅದು ವ್ಯರ್ಥವಾಗಿ ಹೋಗುವಂಥದ್ದಲ್ಲ. ಹಾಗಾಗಿ ನಿಮ್ಮ ಮೇಲೆ ಸುರಿಸಲ್ಪಟ್ಟಿರುವಂಥ ಯೇಸು ಕರ್ತನ ರಕ್ತವು ನಿಮ್ಮನ್ನು ರಕ್ಷಿಸುತ್ತದೆ. ಆದರೆ ಕಡೆಯವರೆಗೂ ಸಹಿಸಿಕೊಳ್ಳ್ರಿ. ಈಗಿರುವಂಥ ಈ ಒಂಟಿತನ, ದುಃಖ, ಹಿಂಸೆ, ಹೋರಾಟ, ಕೊರತೆಗಳು ಇವೆಲ್ಲವುಗಳ ನಿಮಿತ್ತವಾಗಿ ಗೊಣಗಬೇಡ್ರಿ. ದುಃಖಿಸುತ್ತಾ ನಿಮ್ಮ ಬಗ್ಗೆ ನೀವೇ ಚಿಂತಿಸುತ್ತಾ ನಿಮ್ಮನ್ನು ಅಸಡ್ಡೆ ಮಾಡಿಕೊಳ್ಳಬೇಡ್ರಿ. ಕರ್ತನನ್ನು ದೃಷ್ಟಿಸಿ, ಅವರು ನಿಮ್ಮ ಪಕ್ಷದಲ್ಲಿದ್ದಾರೆ. ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ಈ ಸಹೋದರನ ಮುಟ್ರಿ ಅಪ್ಪ. ಇವರಿಗಾಗುತ್ತಿರುವಂಥ ಹಿಂಸೆ, ಅವಮಾನ, ಒಂಟಿತನದ ಜೀವಿತಗಳೆಲ್ಲದರಲ್ಲೂ ಕರ್ತನೆ ನೀವು ಬಿಡುಗಡೆ ಕೊಟ್ಟು ಅಪ್ಪ, ನೀವು ಇವರ ಹತ್ತಿರವಿದ್ದಲ್ಲಿದ್ದು ನಿಮ್ಮ ರಕ್ಷಣೆಯನ್ನು ಇವರು ಬಾಧ್ಯವಾಗಿ ಹೊಂದಿಕೊಳ್ಳಲಿಕ್ಕೆ ಸಹಾಯ ಮಾಡಿರಿ. ನಮ್ಮ ರಕ್ಷಕನಾದ ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್.